ಎಲ್ರಿಗೂ ನಮಸ್ಕಾರ. ಇದು ಸಂಡೇ ವ್ಲಾಗ್ ಆಗಿತ್ತು. ಸಂಡೇ ದಿವಸ ಚಿಕನ್, ಮಟನ್ ತಲೆ ಮತ್ತು ಮಟನ್ ಮಾಂಸ ಮಾಡಿದ್ದೆ. ಸೊ ಮಟನ್ ತಲೆ ಮಾಂಸ ನನಗೆ ತುಂಬ ಇಷ್ಟ. ಮಟನ್ ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಇಷ್ಟ. ಮತ್ತು ಚಿಕನ್ ಕೂಡ ಅಷ್ಟೇ. ನಾನು ಮಟನ್ ಅಷ್ಟೊಂದು ತಿನ್ನೋದಿಲ್ಲ, ಸ್ವಲ್ಪ ಚಿಕನ್ನೇ ನನಗೆ ಜಾಸ್ತಿ ಇಷ್ಟಪಡ್ತೀನಿ. ತಲೆ ಮಾಂಸನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬಿಸಿನೀರಲ್ಲಿ, ಮತ್ತು ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕು, ಚೆನ್ನಾಗಿರುತ್ತೆ ಆವಾಗ. ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕಸಿನ್ ಸಿಸ್ಟರ್ ಒಬ್ಬರು ಕೇಳಿದ್ರು, ನಿನಗೆ ಟೀತ್ ಪ್ರಾಬ್ಲಮ್ ಇದೆ ಅಂತ್ಯ, ಮತ್ತು ಅಷ್ಟೊಂದು ಮಟನ್ ಮಾಡ್ಕೊಂಡು ನಿಮ್ಮ ಮನೇಲಿ ತಿಂತಿರಲ್ವಾ, ನಿನಗೇನು ಹಲ್ಲು ನೋವಲ್ವಾ ಅಂತ. ನನ್ನ ಮನೇಲಿ ನಾನು ಒಬ್ಬಳೇ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ, ಹಸ್ಬೆಂಡ್, ಮಗು ಮತ್ತು ರಿಲೇಟಿವ್ಸ್ ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಮಾಡಲೇಬೇಕಾಗುತ್ತಲ್ಲ, ನನಗೆ ತಿನ್ನೋಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಮಾಡ್ತೀರಾ, ಇರೋಕ್ಕಾಗುತ್ತಾ? ಸೊ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅದರಲ್ಲಿ ಬರೋಂಥ ಮೇಲಿನ ನೊರೆನೆಲ್ಲ ತೆಗೆದು ಬಿಸಾಡಿ ಈಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಕೊಬ್ಬನ್ನ ಹಾಕ್ಕೊಂಡು ತಲೆ ಮಾಂಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಮಟನ್ ಸಾಂಬಾರು ರುಬ್ಬಿದಂಥ ಮಸಾಲೆನೇ ಇದಕ್ಕೂ ಸ್ವಲ್ಪ ಹಾಕ್ಕೊಂಡೆ. ಡ್ರೈ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಗ್ರೇವಿ ಬೇಕು ಅಂತಲ್ಲ, ತುಂಬ ಫುಲ್ಲು ಡ್ರೈನೂ ಅಲ್ಲ. ಅಷ್ಟೊತ್ತಿಗೆ ನನ್ನ ಮಗ ಕಟಿಂಗ್ ಮಾಡಿಸ್ಕೊಂಬಂದಿದ್ದೆ. ಚೆನ್ನಾಗಿ ಕಟಿಂಗ್ ಮಾಡಿಲ್ಲ ಅಂತ ಒಂಥರ ಮುಖ ಮಾಡ್ಕೊಂಡಿದ್ದ. ಸೊ ಬ್ರೈನ್ ಫ್ರೈ ಮಾಡೋಕ್ಕೆ ಸಿಂಪಲ್ಲಾಗಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಮಟನ್ ತಲೆ ಮಾಂಸ ಕೂಡ ಚೆನ್ನಾಗಿ ಬಂದಿತ್ತು. ಎಳೆ ತಲೆ ಆಗಿರೋದ್ರಿಂದ ಒಂದು 3 ಅಥವಾ 4 ವಿಷಲಲ್ಲೇ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು. ಮಟನಲ್ಲಿ ಇವತ್ತು ನಾನು ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಮಟನ್ ಹುರ್ಬಾಡು, ಅಂದರೆ ಹುರಿದು ಮಾಡಿರೋಂಥ ಬಾಡು ಹುರ್ಬಾಡು ಅಂತ. ಇದಕ್ಕೆ ಪಾಟಲ್ಲಿ ಮಾಡ್ತಾಯಿದ್ದೀನಿ ನಾನು. ಒಂದು ಪಾಟ್ಗೆ ಸ್ವಲ್ಪ ಎಣ್ಣೆ, ಕೊಬ್ಬು ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮೈನ್ ಏನಂತ ಅಂದರೆ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಜಾಸ್ತಿ ಹಾಕ್ಕೊಬೇಕು. ಸೊ ಅವತ್ತಿನ ದಿನ ತಿಂದ್ಬಿಟ್ಟು ನೆಕ್ಸ್ಟ್ ದಿನ ಮೊಸರನ್ನ ತಿಂದ್ಬಿಟ್ರೆ ಏನೂ ಆಗೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದು ಇಟ್ಕೋಬೇಕು. ಫುಲ್ ಹುರಿತಾ ಇರಬೇಕು. ಅದ್ರದ್ದೆಲ್ಲ ಅಂಶ ಅದರೊಳಗೆ ಮಟನಲ್ಲಿ ಸೇರೋವರೆಗೂ ಹುರ್ಕೊಳ್ತಾನೆ ಇರಬೇಕು. ಸ್ವಲ್ಪ ಬೇಯಿಸಿದಂಥ ನೀರನ್ನೇ ಹಾಕಿದೆ, ಅಂದರೆ ಮಟನ್ ಬೇಯಿಸಿಟ್ಟಿದ್ದಂಥ ನೀರನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದೆ. ನೋಡಿ, ಈ ಥರ ಆಗಿತ್ತು. ರೆಸಿಪಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಇದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ನ ಹಾಕಿ ಇನ್ನೊಂದು ಸತಿ ತಿರುಗಿಸ್ಕೊಂಡು ಇಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ.